Hello everyone, I am Nalini ND, Assistant Professor, Department of Commerce. Now I am going to discuss about the meeting of Board of Directors. So coming to the meaning, the directors are the representatives of the shareholders, as we know that, and are responsible for overall supervision of the management of the company, and the directors need to exercise the powers conferred on them by the Articles of Association or Act only at the duly constituted meetings of the directors, and that such meetings are known as board meeting. So here, as we know that every shareholder cannot participate in the activities of the organization, so generally they are going to elect the directors as their representatives, and it is a responsibility of the directors to supervise the management of the company, and they have some powers and they need to exercise the powers. ಸೊ ಅವ್ರಿಗೆ ಸ್ವಲ್ಪ ಅಧಿಕಾರನ ಕೊಟ್ಟಿರ್ತಾರೆ, ಸೊ ಅಧಿಕಾರನ ಅವ್ರು ಏನು ಮಾಡಬೇಕಾಗುತ್ತೆ, ಚಲಾಯಿಸಬೇಕಾಗತ್ತೆ. ಸೊ ಇಟ್ ಈಸ್ ದ ಪವರ್ಸ್ ಆರ್ ಎಕ್ಸಸೈಸ್ ಬೈ ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ ಬೈ ದಿ ಆ್ಯಕ್ಟ್. ಸೊ ಕಂಪನೀಸ್ ಆ್ಯಕ್ಟು ಕೂಡ ಅವ್ರಿಗೆ ಅಧಿಕಾರಗಳನ್ನ ಕೊಟ್ಟಿರ್ತಾರೆ, ಅದೇ ರೀತಿಯಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನು ಕೂಡ ಅದಕ್ಕೆ ಅಧಿಕಾರಗಳನ್ನು ಕೊಟ್ಟಿರ್ತಾರೆ. ಸೊ ಆ ಆ್ಯಕ್ಟನ್ನು ಅವ್ರು ದೇ ಆರ್ ಗೋಯಿಂಗ್ ಟು ಕನ್ಫರ್ ದೋಸ್ ಪವರ್ ಆನ್ ಡ್ಯೂಲಿ ಕಾನ್ಸ್ಟಿಟ್ಯೂಟೆಡ್ ಮೀಟಿಂಗ್ಸ್. ಸೊ ಮೀಟಿಂಗ್ಸನ್ನು ಏನು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ ಆ ಮೀಟಿಂಗ್ಸಲ್ಲಿ ದೇ ಆರ್ ಗೋಯಿಂಗ್ ಟು ಎಕ್ಸಸೈಸ್ ದೇರ್ ಪವರ್. ಸೊ ಅಂತಹ ಮೀಟಿಂಗನ್ನು ನಾವೇನಂತ ಕರಿತೀವಿ, ಬೋರ್ಡ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್, ಬೋರ್ಡ್ ಮೀಟಿಂಗನ್ನು ಯಾವಾಗ ಹೋಲ್ಡ್ ಮಾಡ್ತಾರೆ ಅಂತ ಅಂದಾಗ, ಫಸ್ಟು ಅಕಾರ್ಡಿಂಗ್ ಟು ಸೆಕ್ಷನ್ 285 ಆಫ್ ದಿ ಕಂಪನೀಸ್ ಆ್ಯಕ್ಟ್ ಆಫ್ 1956, it is laid down that the board meeting must be held at least once in every 3 months. ಸೊ ಒನ್ಸ್ ಇನ್ ಎವ್ರಿ 3 months ಅಂದರೆ 3 ತಿಂಗಳಿಗೆ ಒಂದು ಸಲ ಅದು ಬೋರ್ಡ್ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕು, ಅಥವಾ ಆ್ಯಂಡ್ 4 times ಇನ್ ಅ ಇಯರ್, ಅಟ್ಲೀಸ್ಟ್ ಒನ್ಸ್ ಇನ್ 3 months ಕಂಡಕ್ಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಸೊ 4 times ಇನ್ ಅ ಇಯರ್ ಅದು ಅವರು ಕಂಡಕ್ಟನ್ನು ಮಾಡಬೇಕಾಗುತ್ತೆ. ಸೊ ಕಮಿಂಗ್ ಟು ದಿ ನೋಟಿಸ್ ಆಫ್ ದಿಸ್ ಬೋರ್ಡ್ ಮೀಟಿಂಗ್, ಆಸ್ ವಿ ನೋ ದಟ್ ದ ನೋಟಿಸ್ ಆಫ್ ದ ಬೋರ್ಡ್ ಮೀಟಿಂಗ್ಸ್ ಆಫ್ ದ ಕಂಪ್ನಿ ಶಲ್ ಬಿ ಗಿವನ್ in writing to every director for time being in India. So it should be given to every director for the time being in India, and at usual address in India to every other director. So usually writing-ಅಲ್ಲಿ ಎವ್ರಿ ಡೈರೆಕ್ಟರ್ ಎಲ್ಲರಿಗೂ ಕೂಡ ಅವರು ರೈಟಿಂಗಲ್ಲಿ ಕೊಡಬೇಕಾಗತ್ತೆ. ಸೊ ಅಟ್ ದ ಸೇಮ್ ಟೈಮ್ ಅಟ್ ದ ಯೂಶುವಲ್ ಅಡ್ರೆಸ್, ಅವ್ರು ಏನು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ, ಸೊ ಅವ್ರಿಗೆಲ್ಲನೂ ಕೂಡ ಅವ್ರು ಏನು ಮಾಡ್ತಾರೆ, ನೋಟಿಸನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಬರೋದು ಅಂತಂದರೆ, ಎವ್ರಿ ಆಫೀಸರ್ ಆಫ್ ದ ಕಂಪನಿ ಶೆಲ್ ಹೂಸ್ ಡ್ಯೂಟಿ ಇಸ್ ಟು ಗಿವ್ ನೋಟಿಸ್ ಆಸ್ ಅ ಫಸ್ಟ್ ಸೆಡ್, and who fails to do so shall be punishable with a fine which may be extended to 1,000 rupees. Those who do not serve the notice, ಯಾರು ನೋಟಿಸನ್ನು ಸರ್ವ್ ಮಾಡೋದಿಲ್ವೋ ಆವಾಗ ಎವ್ರಿ ಆಫೀಸರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸೊ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೋ ನೋಟಿಸನ್ನು ಸರ್ವ್ ಮಾಡೋಕ್ಕೆ, ಆಫೀಸರ್ಗೆ ಏನು ಮಾಡ್ತಾರೆ ಅಂತಂದರೆ ಈಸ್ ಪನಿಷಬಲ್. ಸೊ ಅವನಿಗೆ ಪನಿಷ್ಮೆಂಟ್ ಇರುತ್ತೆ ವಿಚ್ ಮೇ ಎಕ್ಸ್ಟೆಂಡ್ ಟು ₹1,000. ಸೊ ಅವನಿಗೆ 1,000 rupeesವರೆಗೂ ಅವನಿಗೇನಿರುತ್ತೆ, ಆ ಪನಿಷ್ಮೆಂಟು ಇರುತ್ತೆ. ಸೊ ಈ ಹ್ಯಾಸ್ ಟು ಪೇ ದ ಫೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಸ್ ದಿ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ದಿ ಬೋರ್ಡ್ ಮೀಟಿಂಗ್. ಸೊ ಬೋರ್ಡ್ ಮೀಟಿಂಗ್ಸನ್ನು ಯಾವ ಟೈಮಲ್ಲಿ ಮತ್ತು ಯಾವ ಪ್ಲೇಸಸಲ್ಲಿ ಹೋಲ್ಡ್ ಮಾಡ್ತಾರೆ ಅಂದರೆ, ದ ಮೀಟಿಂಗ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇ ಬಿ ಹೆಲ್ಡ್ ಅಟ್ ಎನಿ ಪ್ಲೇಸ್ ಕನ್ವೀನಿಯಂಟ್ to the directors outside the business hours and even on a public holiday unless the articles provides otherwise. So board meetingsನ್ನು there is no specific place that ಇಲ್ಲೇ ಮಾಡಬೇಕು ಅನ್ನೋಂತಹ ಏನೂ ಇದಿಲ್ಲ. ಯಾವ ಡೈರೆಕ್ಟರ್ಸ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅಂತಹ ಪ್ಲೇಸಸಲ್ಲಿ, ಇಟ್ ಮೇ ಬಿ ಔಟ್ಸೈಡ್ ದ ಬಿಸ್ನೆಸ್ ಪ್ಲೇಸಸ್ ಆಗಿರ್ಬೋದು, ಅಥವಾ ಔಟ್ಸೈಡ್ ದ ಬಿಸ್ನೆಸ್ ಅವರ್ಸ್ ಆದಮೇಲೂ ಆಗಿರ್ಬೋದು, ಇವನ್ ಪಬ್ಲಿಕ್ ಹಾಲಿಡೇ ದಿವಸನೂ ಕೂಡ ನಾವೇನು ಮಾಡ್ಬೋದು, ಬೋರ್ಡ್ ಮೀಟಿಂಗನ್ನು ಕನ್ವೀನು ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಅನ್ಲೆಸ್ ದ ಆರ್ಟಿಕಲ್ಸ್ ಪ್ರೊವೈಡ್ ಅದರ್ವೈಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಹೋಲ್ಡಿಂಗ್ ದ ಅರ್ಜೆಂಟ್ ಬೋರ್ಡ್ ಮೀಟಿಂಗ್ಸ್ ಅಂತ ಬರುತ್ತೆ. ಅರ್ಜೆಂಟ್ ಬೋರ್ಡ್ ಮೀಟಿಂಗ್ಸ್ ಅಂತಂದರೆ ಜನರಲಿ ನಾವೇನು ಹೇಳ್ತೀವಿ ಅಂತಂದರೆ, ಸೊ ಮೀಟಿಂಗನ್ನು ನಾವು ಅಡ್ಜರ್ನ್ಮೆಂಟ್ ಅಂತಂದರೆ ಆ ಟೈಮಲ್ಲಿ ಕ್ಯಾನ್ಸಲ್ ಮಾಡಿರೋಂತಹ ಮೀಟಿಂಗ್ಸನ್ನು ಯೂಶ್ವಲಿ ಅದಕ್ಕೋಸ್ಕರನೇ ರೂಲ್ ಇದೆ. ಆ್ಯಸ್ ಪರ್ ದ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 288 subsection 1, if the board meeting is urgent for want of quorum, then the urgent meeting shall be held at the same time and place, or if the day is a public holiday, till the next day succeeding day which is not a public holiday at the same time and place. Suppose ಏನಾದರೂ ಇವತ್ತು ಕೋರಮ್ ಕೊರತೆಯಿಂದ ಏನಾದರೂ ಕೂಡ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಪ್ರೆಸೆಂಟ್ ಆಗಿಲ್ಲ ಅಂತ ಏನಾದರೂ ಕೂಡ ನಾವು ಮೀಟಿಂಗನ್ನು ಅಡ್ಜರ್ನ್ ಮಾಡಿದ್ದೀವಿ ಅಂತ ಅಂದರೆ, ಇಟ್ ಶುಡ್ ಬಿ ಹೆಲ್ಡ್ ಆನ್ ದ ಸೇಮ್ ಡೇ ಇನ್ ದ ನೆಕ್ಸ್ಟ್ ವೀಕ್. ಸೊ ಆ ನೆಕ್ಸ್ಟ್ ವೀಕಲ್ಲಿ ಸೇಮ್ ಡೇಯಲ್ಲಿ ಸೇಮ್ ಟೈಮಲ್ಲಿ ಆ್ಯಂಡ್ ಪ್ಲೇಸಲ್ಲಿ ಕೂಡ ಅದು ಹೆಲ್ಡ್ ಆಗಬೇಕು. ಇಫ್ ದ ಡೇ ಈಸ್ ಅ ಪಬ್ಲಿಕ್ ಹಾಲಿಡೇ ಅಂತ ಅಂದರೆ, ಸೊ ಟಿಲ್ ದ ನೆಕ್ಸ್ಟ್ ಸಕ್ಸೀಡಿಂಗ್ ಡೇ. ಸೊ ಆ ದಿನ ಏನಾದರೂ ಪಬ್ಲಿಕ್ ಹಾಲಿಡೇ ಆಗಿದೆ ಅಂತಂದರೆ ದ ಸಕ್ಸೀಡಿಂಗ್ ಡೇ
ವಿಚ್ ಇಸ್ ನಾಟ್ ಅ ಪಬ್ಲಿಕ್ ಹಾಲಿಡೇ ಅಟ್ ದ ಸೇಮ್ ಟೈಮ್ ಆ್ಯಂಡ್ ಅಟ್ ದ ಸೇಮ್ ಪ್ಲೇಸ್. ಸಪೋಸ್ ಇವತ್ತು ವೆನ್ಸ್ಡೇ ಏನಾದ್ರು ಹೋಲ್ಡ್ ಮಾಡಿದ್ದಾರೆ ಅಂತಂದರೆ, ಸಪೋಸ್ ಇದು ಅರ್ಜೆಂಟ್ ಆಗಿದೆ ಅಂತಂದರೆ ನೆಕ್ಸ್ಟ್ ವೀಕು ವೆನ್ಸ್ಡೇ ಸೇಮ್ ಟೈಮ್ ಸೇಮ್ ಡೇ ಅಲ್ಲಿ ಹೇಳಿ ಮಾಡಬೇಕು. ಸಪೋಸ್ ಆ ದಿನ ಏನಾದರೂ ವೆನ್ಸ್ಡೇ ಏನಾದರೂ ಇಫ್ ಇಟ್ ಈಸ್ ಹಾಲಿಡೇ ಅಂತ ಅಂದಾಗ ಸಕ್ಸೀಡಿಂಗ್ ಡೇ ನೆಕ್ಸ್ಟ್ ಅವರು ಥರ್ಸ್ಡೇನ ಅವರು ಇದು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿ ಬೋರ್ಡ್ ಮೀಟಿಂಗಿಗೆ ನೆಕ್ಸ್ಟ್ ಬೇಕಾಗಿರುವಂಥದ್ದು ಯೂಶ್ವಲಾಗಿ ಇದೆಲ್ಲ ಟ್ರಾನ್ಸಾಕ್ಟ್ ಮಾಡೋದ್ರ ಜೊತೆ ಕೋರಮ್ ಇರುತ್ತೆ. ಸೊ ಕೋರಮ್ ಅಂತ ಅಂದರೆ ಆ್ಯಸ್ ವಿ ನೋ ದಟ್ ಕೋರಮ್ ಇಸ್ ಅ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಅಂತ ಹೇಳ್ತೀವಿ. 1/3 ಆಫ್ ಇಟ್ಸ್ ಟೋಟಲ್ ಸ್ಟ್ರೆಂತ್. ಸೊ ಎಷ್ಟು ಜನ ಡೈರೆಕ್ಟರ್ಸ್ ಇರ್ತಾರೆ, ಸೊ ಅಷ್ಟು ಜನ ಡೈರೆಕ್ಟರ್ಸ್ಲಿ ಸೊ 1/3 ಆಫ್ ಇಟ್ಸ್ ಟೋಟಲ್ ಸ್ಟ್ರೆಂತ್. ಅಕಸ್ಮಾತ್ ಏನಾದ್ರು ಫ್ರ್ಯಾಕ್ಷನ್ಸ್ ಏನಾದ್ರು ಬಂತು ಅಂತ ಅಂದರೆ, ಸೊ ಇವಾಗ 10 ಮೆಂಬರ್ಸ್ ಡೈರೆಕ್ಟರ್ಸ್ ಇರ್ತಾರೆ ಅಂತಂದಾಗ 1/3 ಅಂತ ಅಂದಾಗ ಸೊ ನ್ಯಾಚುರಲಾಗಿ ಏನು ಮಾಡುತ್ತೆ 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಏನಾದರೂ ಆ ಫ್ರ್ಯಾಕ್ಷನ್ ಬಂತು ಅಂತ ಹೇಳಿದರೆ ಇಟ್ ಈಸ್ ರೌಂಡೆಡ್ ಆಫ್ ಆಸ್ 1 ಅಂತ ರೌಂಡೆಡ್ ಆಫ್ ಮಾಡ್ತೀವಿ. ಸೊ ಕೋರಮ್ ಎಷ್ಟಿರಬೇಕು ಅಂತ ಅಂದರೆ 1/3 ಆಫ್ ಇಟ್ಸ್ ಟೋಟಲ್ ಸ್ಟ್ರೆಂತ್. ಸೊ 1/3 ಮೆಂಬರ್ಸು ಪ್ರೆಸೆಂಟ್ ಇರಬೇಕು ಅಥವಾ 2 ಡೈರೆಕ್ಟರ್ಸ್ ಇರಬೇಕು, ವಿಚ್ ಎವರ್ ಈಸ್ ಹೈಯರ್. ಸೊ 1/3 ಆರ್ 2 ಮೆಂಬರ್ಸ್, ಸೊ ವಿಚ್ ಎವರ್ ಈಸ್ ಹೈಯರ್. ಸೊ ಸಪೋಸ್ ಫ್ರ್ಯಾಕ್ಷನ್ ಬಂತು ಅಂತಂದರೆ ಪಾಯಿಂಟ್ ಸಮಥಿಂಗ್ ಹತ್ರ ಏನಾದ್ರು ಬಂದಿದೆ ಅಂತ ಅಂದಾಗ ಇಟ್ ವುಡ್ ಬಿ ರೌಂಡೆಡ್ ಆಫ್ ಅಂತ ಹೇಳ್ತೀವಿ. ಸೊ ಕೋರಮ್ ಮಸ್ಟ್. ಆಮೇಲೆ ಕೋರಮ್ ಅಂದಿದ ತಕ್ಷಣ ದೇ ಶುಡ್ ನಾಟ್ ಬರೀ ಮೀಟಿಂಗ್ ಸ್ಟಾರ್ಟ್ ಆದಾಗ ಇದ್ದು ಆಮೇಲೆ ಹೋಗೋದು ಅಂತ ಏನಿಲ್ಲ. ಕೋರಮ್ ಮಸ್ಟ್ ಬಿ ಪ್ರೆಸೆಂಟ್ ಥ್ರೂ ಔಟ್ ದ ಮೀಟಿಂಗ್. ಸೊ ಮೀಟಿಂಗ್ ಎಲ್ಲಿವರೆಗೂ ನಡೆಯುತ್ತೋ ಸೊ ಅಲ್ಲಿವರೆಗೂ ಕೂಡ ಏನು ಮಾಡಬೇಕು, ಕೋರಮು ಪ್ರೆಸೆಂಟಾಗಿ ಅಂದರೆ ಅಷ್ಟು ಮೆಂಬರ್ಸು ಕೂಡ ಇರಬೇಕು ಅಂತ ಹೇಳ್ತೀವಿ. ಡೈರೆಕ್ಟರ್ಸ್ ಕೆನಾಟ್ ಅಪಾಯಿಂಟ್ ಪ್ರಾಕ್ಸಿ ಫಾರ್ ದ ಬೋರ್ಡ್ ಮೀಟಿಂಗ್ಸ್. ಸೊ ಡೈರೆಕ್ಟರ್ಸ್ ಮೀಟಿಂಗ್ಸಲ್ಲಿ ಅವರು ಪ್ರಾಕ್ಸಿಯನ್ನು ಅಪಾಯಿಂಟ್ ಮಾಡೋಂಗೆ ಇಲ್ಲ. ದ ಕಂಪನೀಸ್ ಆ್ಯಕ್ಟ್ ಪ್ರೊವೈಡ್ ದ್ಯಾಟ್ ಇಟ್ ಈಸ್ ನೆಸೆಸರಿ ಫಾರ್ ದ ಡೈರೆಕ್ಟರ್ಸ್ ಟು ಅಟೆಂಡ್ ದ ಬೋರ್ಡ್ ಮೀಟಿಂಗ್ ಪರ್ಸನಲಿ. ಸೊ ಇನ್ ಪರ್ಸನ್ ಆಗಿ ಬಂದು ಎಲ್ಲ ಡೈರೆಕ್ಟರ್ಸು ಕೂಡ ಏನು ಮಾಡಬೇಕು, ಬೋರ್ಡ್ ಮೀಟಿಂಗನ್ನು ಅಟೆಂಡ್ ಮಾಡಬೇಕು ಅನ್ನುವಂತಹ ಆ ರೂಲು ಇದೆ. ನೆಕ್ಸ್ಟ್ ಕಮಿಂಗ್ ಫಾರ್ ದಿ ಅಜೆಂಡಾ ಆಫ್ ಬೋರ್ಡ್ ಮೀಟಿಂಗ್ಸ್. ಸೊ ವಾಟ್ ಈಸ್ ಅಜೆಂಡಾ, ವಾಟ್ ಈಸ್ ಅ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್. ಅಜೆಂಡಾ ಏನಿರುತ್ತೆ ಅಂತ ಅಂದರೆ it's not obligatory actually, it's not mandatory or compulsory, but it's a customary to send a copy of the agenda with a notice of every board meeting. ಅದು ಏನು ಆಬ್ಲಿಗೇಟ್ರಿ ಇಲ್ಲ ಅಥವಾ ಕಂಪಲ್ಷನ್ ಏನಿಲ್ಲ ಅಜೆಂಡಾನ ಕಳಿಸ್ಬೇಕಂತ. ಬಟ್ ಯೂಶ್ವಲಾಗಿ ಏನಂತಂದರೆ ಯಾವುದೇ ಒಂದು ಮೀಟಿಂಗನ್ನು ಇಫ್ ದೇ ಆರ್ ಹೋಲ್ಡಿಂಗ್ ಎನಿ ಮೀಟಿಂಗ್ ಮೀನ್ಸ್ ಇಟ್ ಈಸ್ ಕಸ್ಟಮರಿ ಟು ಅದೊಂದು ಪ್ರಾಕ್ಟೀಸಾಗಿ ಬಂದ್ಬಿಟ್ಟಿರುತ್ತೆ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಮೀಟಿಂಗ್ ಅಂತ. ಸೊ ಆ ಅಜೆಂಡಾ ಕಂಪಲ್ಸರಿ ಆಗದಲ್ಲ ಇದ್ದರೂ ಕೂಡ ಯೂಶ್ವಲಿ ಎವ್ರಿ ನೋಟಿಸ್ ಜೊತೆಗೆ ಆ ಅಜೆಂಡಾವನ್ನು ಅವರು ಏನು ಮಾಡ್ತಾರೆ, ಸೊ ದೇ ಆರ್ ಗೋಯಿಂಗ್ ಟು ಸೆಂಡ್ ದಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಸ್ ದ ಚೇರ್ಮನ್ ಅಟ್ ದಿ ಬೋರ್ಡ್ ಮೀಟಿಂಗ್. ಸೊ ಚೇರ್ಮನ್ ಏನಂತ ಅಂದಾಗ ಎವ್ರಿ ಬೋರ್ಡ್ ಮೀಟಿಂಗ್ ಮಸ್ಟ್ ಹ್ಯಾವ್ ಎ ಚೇರ್ಮನ್ಸ್ ಟು ಪ್ರಿಸೈಡ್ ಓವರ್ ದಿ ಮೀಟಿಂಗ್. ಸೊ ಎವ್ರಿ ಬೋರ್ಡ್ ಮೀಟಿಂಗ್ ಹ್ಯಾಸ್ ಟು ಹ್ಯಾವ್ ಅ ಚೇರ್ಮನ್. ನಮಗೆ ಗೊತ್ತಿರೋ ಪ್ರಕಾರ ಚೇರ್ಮನ್ ಯಾವುದು ಒಂದು ಚೇರ್ಮನ್ ಹಿ ಶುಡ್ ಬಿ ಪ್ರೆಸೆಂಟ್ ಇನ್ ಎವ್ರಿ ಬೋರ್ಡ್ ಮೀಟಿಂಗ್ ಅಂತ ಹೇಳ್ತೀವಿ. The articles of association usually it is going to tell you or provide who shall preside over the meeting. So ಯಾರು ಮೀಟಿಂಗಲ್ಲಿ ಇರಬೇಕು ಅಂತ ಹೇಳ್ತೀವಿ. ಇಫ್ ದ ಆರ್ಟಿಕಲ್ ಡು ನಾಟ್ ನೇಮ್ ದ ಚೇರ್ಮನ್, ಸೊ ಯಾರು ಚೇರ್ಮನ್ ಆಗಿರಬೇಕು ಅಂತ ಹೇಳುತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಸಪೋಸ್ ಅಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನಲ್ಲಿ ಏನೂ ಇರಲಿಲ್ಲ ಅಂತ ಅಂದಾಗ ದ ಡೈರೆಕ್ಟರ್ ದೆಮ್ಸೆಲ್ಸ್ ಸೆಲೆಕ್ಟ್ ದ ಚೇರ್ಮನ್ ಆ್ಯಂಡ್ ಫಿಕ್ಸ್ ದ ಟರ್ಮ್ ಆಫ್ ಆಫೀಸ್. ಸೊ ಅಲ್ಲಿರುವಂತಹ ಡೈರೆಕ್ಟರ್ಸೇ ಅವರೇ ಏನು ಮಾಡ್ಬೋದು ಅಂತಂದರೆ ದೇ ಕ್ಯಾನ್ ಎಲೆಕ್ಟ್ ದ ಡೈರೆಕ್ಟ್ ಅಮಾಂಗ್ ದೆಮ್ಸೆಲ್ಸ್. ಅವರಲ್ಲೇ ಯಾರು ಕೂಡ ಒಬ್ಬ ಡೈರೆಕ್ಟರ್ಸನ್ನು ಚೇರ್ಮನನ್ನೇ ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ಜನರಲಿ ಮೀಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ರೆಸಲ್ಯೂಷನ್ ಬೈ ಸರ್ಕ್ಯುಲೇಷನ್. ದ ಡೈರೆಕ್ಟರ್ಸ್ ಎಕ್ಸಸೈಸ್ ದರ್ ಪಾರ್ಸ್ ಬೈ ರೆಸಲ್ಯೂಷನ್ ಅಟ್ ದಿ ಬೋರ್ಡ್ ಮೀಟಿಂಗ್. ದ ರೆಸಲ್ಯೂಷನ್ ಮೇ ಪಾಸ್ಡ್ ಇದರ್ ಅಟ್ ಮೀಟಿಂಗ್ ಆಫ್ ದಿ ಬೋರ್ಡ್ ಆಫ್ ಆರ್ ಬೈ ಸರ್ಕ್ಯುಲೇಷನ್. ಸೊ ಜನರಲಿ ಡೈರೆಕ್ಟರ್ಸ್ ಅವರ ಪವರನ್ನು ಎಕ್ಸಸೈಸ್ ಮಾಡೋದು ಬೈ ವೇ ಆಫ್ ಪಾಸಿಂಗ್ ಅ ರೆಸಲ್ಯೂಷನ್ ಅಟ್ ದಿ ಬೋರ್ಡ್ ಮೀಟಿಂಗ್ ಆ್ಯಂಡ್ ಇಟ್ ಶುಡ್ ಬಿ ಪಾಸ್ಡ್ ಇದರ್ ಅಟ್ ಅ ದ ಮೀಟಿಂಗ್ ಆಫ್ ದ ಬೋರ್ಡ್ ಆರ್ ಬೈ ಸರ್ಕ್ಯುಲೇಷನ್. ಸೊ ಸರ್ಕ್ಯುಲೇಷನ್ ಮುಖಾಂತರ ಅಥವಾ ಬೈ ಬೋರ್ಡ್ ಮೀಟಿಂಗ್ ಮುಖಾಂತರ ಅವರು ಏನು ಮಾಡ್ಬೋದು, ಈ ರೆಸಲ್ಯೂಷನನ್ನು ಪಾಸ್ ಮಾಡ್ಬೋದು. ಸೊ ವಾಟ್ ಆರ್ ದ ಪವರ್ಸ್ ಎಕ್ಸಸೈಸ್ ಅಟ್ ದಿ ಬೋರ್ಡ್ ಮೀಟಿಂಗ್. ಏನೆಲ್ಲ ಪವರ್ಸನ್ನು ಅವರು ಎಕ್ಸಸೈಸ್ ಮಾಡ್ಬೋದು ಬೋರ್ಡ್ ಮೀಟಿಂಗಲ್ಲಿ ಅಂತ ಅಂದರೆ, ದೇ ಹ್ಯಾವ್ ಅ ಪವರ್ ಟು ಫಿಲ್ ಕ್ಯಾಶುವಲ್ ವೇಕೆನ್ಸಿ ಅಮಾಂಗ್ ದಿ ಡೈರೆಕ್ಟರ್ಸ್. ಸಪೋಸ್ ಏನಾದ್ರು ಕ್ಯಾಶುವಲ್ ವೇಕೆನ್ಸೀಸ್ ಏನಾದ್ರು ಇದೆ ಅಂತಂದರೆ ಡೈರೆಕ್ಟರ್ಸಲ್ಲಿ ಅದನ್ನು ಫಿಲ್ ಮಾಡ್ಬೋದು. ಟು ಮೇಕ್ ಕಾಲ್ ಆನ್ ಶೇರ್ ಆರ್ ಇಶ್ಯೂ ಆಫ್ ಡಿಬೆಂಚರ್ಸ್. ಸೊ ಏನಾದರೂ ಕೂಡ ಅಕಸ್ಮಾತ್ ಇಫ್ ದೇ ಹ್ಯಾವ್ ಮೇಡ್ ಎನಿ ಮೊದಲನೇದಾಗಿ ಫಸ್ಟ್ ಕಾಲ್ ಮಾಡಿದರೆ ದೇ ಹ್ಯಾವ್ ಅ ರೈಟ್ ಆರ್ ದೇ ಹ್ಯಾವ್ ಅ ಪವರ್ ಟು ಮೇಕ್ ಅ ಕಾಲ್ಸ್ ಆನ್ ಶೇರ್. ಸೊ ಸೆಕೆಂಡ್ ಕಾಲ್ ಅಥವಾ ಥರ್ಡ್ ಆ್ಯಂಡ್ ಫೈನಲ್ ಕಾಲ್ ಮಾಡುವಂತಹ ಸಿದ್ಧತೆಯನ್ನು ಮಾಡ್ಕೋಬೋದು. ಆರ್ ದೇ ಮೇ ಇಫ್ ದೇ ನೀಡ್ ಆಫ್ ಮನಿ ಅಂತ ಅಂದಾಗ ದೇ ಮೇ ಇಶ್ಯೂ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಹ್ಯಾವ್ ಅ ಪವರ್ ಟು ಅಪಾಯಿಂಟ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಲ್ಸೋ
and the company can invest its funds in shares and debentures of another company. ಸೊ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸನ್ನು ಕೂಡ ಅವ್ರು ಏನು ಮಾಡ್ಬೋದು ಆ ಬೋರ್ಡ್ ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಿ ಅವ್ರಿಗೆ ಆ ಪವರು ಇದೆ ಇದು ಮಾಡುವಂಥದ್ದು ಟು ಗಿವ್ ಅಪ್ರೂವಲ್ ಟು ದ ಅಪಾಯಿಂಟ್ಮೆಂಟ್ ಆಫ್ ಅ ಮ್ಯಾನೇಜರ್ ಇನ್ ಮೋರ್ ದ್ಯಾನ್ ಟೂ ಕಂಪನೀಸ್. ಸೊ ಮ್ಯಾನೇಜರ್ ಏನಾದರೂ ಕೂಡ ಮೋರ್ ದ್ಯಾನ್ 2 ಕಂಪನೀಸಲ್ಲಿ ಅವನೇನಾದರೂ ಅಪಾಯಿಂಟ್ಮೆಂಟ್ ಆಗಿದ್ದಾನೆ ಅಂದರೆ ಅವನಿಗೆ ಅಪ್ರೂವಲನ್ನು ಅವನು ತೊಗೋಬೇಕಾಗತ್ತೆ. ಸೊ ಆ ಅಪ್ರೂವಲ್ ಕೊಡುವಂಥದ್ದು ಇರುತ್ತೆ. ಆ್ಯಂಡ್ ಟು obtain a sanction to any contract. Suppose if it is entered into any contract ಅಂತ ಅಂದರೆ so it has the right to obtain the contract ಅಂತ ಹೇಳ್ಬಿಟ್ಟು ಹೇಳ್ತೀವಿ. So these are the general power exercised at the board meeting by the directors. Thank you.